ತ್ಯಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಾರಿಕಾಂಬಾ ದೇವಸ್ಥಾನ ಸರ್ವ ಸದಸ್ಯರ ಸಭೆಯಲ್ಲಿ ಗೊಂದಲದ ನಡುವೆಯೂ ಸರ್ವ ಸದಸ್ಯರ ಸಭೆ ಯಶಸ್ವಿ. ಶೀಘ್ರ ಚುನಾವಣೆ ನಡೆಸಲು ತೀರ್ಮಾನ. ಮಾದರಿಯಾಗಿ ಆಡಳಿತ ನಡೆಸಿ ಸ್ವಲ್ಪ ಜನಸೇವೆಯನ್ನು ಮಾಡಿ ಎಂದ ಶಾಸಕರು. ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕರಿಂದ ಚಾಲನೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳಲು ಶಾಸಕರ ಕರೆ. ಓದಿನ ಜೊತೆ ಕ್ರೀಡೆಯೂ ಅಗತ್ಯ ಎಂದ ಮೈತ್ರಿ. ಧ್ವನಿ ಬೆಳಕು ಶಾಮಿಯಾನ ದರ ಹೆಚ್ಚಳ. ಸಹಕಾರ ನೀಡಿ ಎಂದ ಗೌರವಾಧ್ಯಕ್ಷ ಮಹಾಬಲೇಶ್ವರ್. ಈಗ ಸುದ್ದಿಯ ವಿವರ. ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಸರ್ವ ಸದಸ್ಯರ ಸಭೆ ಗೊಂದಲದ ಗೂಡಾಗಿತ್ತು. ಹಾಲಿ ವ್ಯವಸ್ಥಾಪಕ ಸಮಿತಿ ಮೇಲೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಪುಂಖಾನುಪುಂಖವಾಗಿ ಆರೋಪಗಳನ್ನು ಹೊರಿಸಿತು. ಸುಮಾರು 6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು, ಇದನ್ನು ಸರ್ವ ಸದಸ್ಯರ ಗಮನಕ್ಕೆ ತರದೆ ಖರ್ಚು ಮಾಡಿರುವುದರ ಹಿಂದೆ ಭ್ರಷ್ಟಾಚಾರ ಅಡಗಿದೆ ಎಂದು ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ಆರೋಪಿಸಿದರೆ, ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅನ್ಯಾಯ ನಡೆದಿದೆ, ನೀವು ಅಲ್ಲಿ ಹೋಗಿ ಇದೇ ರೀತಿ ಪ್ರಶ್ನೆ ಮಾಡುತ್ತೀರಾ ಎಂದು ಹಾರಿಕೆ ಉತ್ತರ ಕೊಡಲು ಮುಂದಾದಾಗ ಸ್ವಲ್ಪ ಹೊತ್ತು ಸಭೆಯಲ್ಲಿ ಪರಸ್ಪರ ವಾಕ್ಸಮರ ನಡೆಯಿತು. ಸಭೆ ಉದ್ಘಾಟಿಸಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಸಭೆಯ ಮುಖ್ಯ ಅಜೆಂಡಾ ಎಂದೇ ಗುರುತಿಸಿಕೊಂಡಿದ್ದ ಪ್ರತಿಷ್ಠಾನದ ಚುನಾವಣೆಯನ್ನು ಅತಿ ಶೀಘ್ರದಲ್ಲಿ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಬಿ ಗಿರಿಧರ್ ರಾವ್ ಸೆಪ್ಟೆಂಬರ್ 20ರಂದು ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಚುನಾವಣೆ ನಡೆಸಿಕೊಡುವಂತೆ ತೀರ್ಮಾನ ಕೈಗೊಳ್ಳಲಾಗಿದೆ. ಸೋಮವಾರ ಸಂಜೆಯೊಳಗೆ ಜಿಲ್ಲಾ ನೋಂದಣಾಧಿಕಾರಿಗಳನ್ನು ಭೇಟಿ ಮಾಡಿ ಚುನಾವಣೆ ನಡೆಸಿಕೊಡುವಂತೆ ಮನವಿ ಮಾಡಲಾಗುವುದು ಎಂದರು. ಸಭೆಯಲ್ಲಿ ಕೆಎನ್ ನಾಗೇಂದ್ರ, ಲೋಕೇಶ್ ಕುಮಾರ್, ಸುಂದರ್ ಸಿಂಗ್, ಎಸ್ವಿ ಕೃಷ್ಣಮೂರ್ತಿ, ಪುರುಷೋತ್ತಮ್, ಚಂದ್ರು, ಶಶಿಕಾಂತ್, ನಾರಾಯಣ, ಸಂತೋಷ್ ಶೇಟ್, ನಾಗಪ್ಪ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ದೇವಸ್ಥಾನ ಸಾಗರದ ಒಂದು ಹೆಬ್ಬಾಗಿಲು. ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಒಂದು ಪವಿತ್ರವಾದಂಥ ಸ್ಥಳ. ಭಕ್ತಾದಿಗಳು ಕೇವಲ ಸಾಗರ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸುದ್ದಿಯಾಗುತ್ತದೆ. ಮತ್ತು ಏನಾದರೂ ಒಂದು ಜಾತ್ರೆ ಅಂತ ಹೇಳಿದರೆ ಸಿರ್ಸಿ ಮತ್ತು ಸಾಗರ ಈ ರಾಜ್ಯದಲ್ಲಿ ಸುದ್ದಿಯಾಗುವಂಥ ಒಂದು ಕ್ಷೇತ್ರ ಮಾರಿಕಾಂಬಾ. ಅಷ್ಟು ಅದ್ದೂರಿಯಾಗಿ ಅಷ್ಟು ವಿವರಣೆಯಿಂದ ಮಾಡುವಂಥ ಒಂದು ದೇವಸ್ಥಾನ ಇದು. ನಮ್ಮ ತಾಲೂಕಿನ ಹೆಬ್ಬಾಗಿಲು ಅಂತ ಕರೀತಾರೆ. ಇದಕ್ಕೆ ಇದೆಲ್ಲರ ಆಯ್ಕೆಯಾಗಿ ಏನು ಮಾಡಿದ್ದೀವಿ. ಒಂದು ಸಹ ಕೇವಲ ಮಾರಿಕಾಂಬಾ ಜಾತ್ರೆ ಮಾಡಿ ಜಾತ್ರೆ ಮಾತ್ರ ಆಗೋದಲ್ಲ, ಆ ಮಾರಿಕಾಂಬಾ ದೇವಿಯ ಹೆಸರಲ್ಲಿ ಸಾರ್ವಜನಿಕವಾಗಿ ಒಂದು ಕಲ್ಯಾಣ ಮಂಟಪ ಆಗಬೇಕು, ಸಾರ್ವಜನಿಕರಿಗಾಗಿ ಒಂದು ಸ್ಕೂಲನ್ನು ಸ್ಥಾಪನೆ ಮಾಡಬೇಕು, ಸಾರ್ವಜನಿಕರಿಗಾಗಿ ಇನ್ನೂ ಏನೇನು ಮಾಡಬೇಕು ಅನ್ನೋದಿದೆ, ಅದನ್ನು ನೀವು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಮುಂದಿನ ಅಧ್ಯಕ್ಷರಿಗೆ ಈ ಒಂದು ಕ್ಷೇತ್ರ ಬಹಳ ಮಟ್ಟಕ್ಕೆ ಬೆಳೆದಿದ್ದೀವಿ. ಎಲ್ಲರ ಸಹಕಾರವನ್ನು ಕೊಟ್ಟು ಇಡೀ ಸಾಗರದ ಜನತೆ ಆ ಒಂದು ತಾಯಿಯ ಸೇವೆ ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಆ ಒಂದು ಸಂಸ್ಥೆಯಾದಂಥ ಸಂದರ್ಭದಲ್ಲಿ ನಿಮಗೇನು ಗೊಂದಲಗಳು ಸಹ ಅದನ್ನೆಲ್ಲ ಬಗೆಹರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಈ ಒಂದು ಮಾರಿಕಾಂಬಾ ತಾಯಿ ಏನು ಭಕ್ತಾದಿಗಳನ್ನು ವಿಶೇಷ ಮಾಡಿ ಜನತೆಯನ್ನು ಮಾಡಿದ್ದಾರೆ, ಆ ತಾಯಿಗೋಸ್ಕರ ನಾವು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಸಹ ನಾವು ಕೈಗೊಳ್ಳಬೇಕು. ಕೇವಲ ಜಾತ್ರೆ ಮಾಡಿ ಜಾತ್ರೆಗೋಸ್ಕರ ಸೀಮಿತವಾಗಿರೋದಲ್ಲ, ಜಾತ್ರೆಯ ಜೊತೆಗೆ ಈ ನಾಡಿನ ಈ ತಾಲೂಕಿನ ಜನರಿಗೆ ಒಂದಿಷ್ಟು ಅಭಿವೃದ್ಧಿಯ ಕೆಲಸ ಈ ಒಂದು ಸಂಸ್ಥೆಯಿಂದ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಗೊಂದಲಗಳನ್ನು ಕೆಲವರು ಹೋಗಿ ಈಗಾಗಲೇ ಕೋರ್ಟಿಗೆ ಹೋಗಿದ್ದೀರಿ, ಕೋರ್ಟಿಂದ ಆದೇಶ ತಗೊಂಡು ಎಲೆಕ್ಷನ್ ಮಾಡಬೇಕಂತ ಹೇಳಿ ಇವತ್ತು ಆದೇಶ ತಗೊಂಡಿದ್ದೀರಿ. ಅದು ಮುಂದಿನ ಪ್ರಕ್ರಿಯೆ ಆಧಾರದ ಕೋರ್ಟಿನ ಆದೇಶ ಪ್ರಕಾರವಾಗಿ ನಿಯಮಿತವಾಗಿ ಏನು ಮಾಡಬೇಕು ಅದನ್ನು ಸದಸ್ಯರು ತೀರ್ಮಾನ ಮಾಡಿ ಅದು ಮಾಡುವಂಥ ಕೆಲಸ ನೀವು ಮಾಡಬೇಕು. ನನ್ನನ್ನು ಇಲ್ಲಿ ಗೌರವಾಧ್ಯಕ್ಷರನ್ನು ಮಾಡಿದ್ದೀರಿ. ಆ ಗೌರವಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ನನ್ನ ಉದ್ದೇಶ ಇಷ್ಟೇ, ನನಗೆ ಈ ಕ್ಷೇತ್ರದ ಬಗ್ಗೆ ಈ ದೇವಿಯ ಬಗ್ಗೆ ಅಪಾರವಾದ ಗೌರವ ನನಗಿದೆ. ಒಬ್ಬ ಸಾಗರ ಕ್ಷೇತ್ರ ಶಾಸಕನಾದ ನಂತರ ಆ ತಾಯಿಯ ಆಶೀರ್ವಾದ ಗಳಿಸಿದ್ದೇವೆ. ತಾಯಿಯ ಆಶೀರ್ವಾದದಿಂದಲೂ ಸಹ ನನಗೆ ಕ್ಷೇತ್ರದ ಒಬ್ಬ ಶಾಸಕನಾಗಿ ಮಾಡಿದ್ದೀನಿ. ಹಾಗಾಗಿ ನನ್ನ ಮೂಲಕ ಏನಂತ ಹೇಳಿ ನನ್ನ ಆಶಯ ಅಂತ ಹೇಳಿದ್ರೆ ಒಂದು ಉತ್ತಮವಾದಂಥ ಒಂದು ಶಾಲೆ ಮಾಡಬೇಕು. ಮಾರಿಕಾಂಬಾ ದೇವಸ್ಥಾನ ಸಮಿತಿಯಿಂದ ಸಾರ್ವಜನಿಕವಾಗಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇರಬಹುದು, ಯಾವುದೇ ಮಕ್ಕಳಿಗೆ ಇರಬಹುದು, ಒಂದು ಒಳ್ಳೆಯ ಶಾಲೆ ಆಗಬೇಕು. ಹಾಗೆ ಒಂದು ಒಳ್ಳೆ ಈ ಒಂದು ಸಂಸ್ಥೆಯಿಂದ ಒಂದು ಒಳ್ಳೆ ಕಲ್ಯಾಣ ಮಂಟಪ ಆಗಬೇಕು. ಒಳ್ಳೆ ಕಲ್ಯಾಣ ಮಂಟಪ ಬಡವರಿಗೆ ಕೊಡಲಿಕ್ಕೆ, ಬಡವರು ಮದುವೆ ಮಾಡಲಿಕ್ಕೆ, ಸಾಮಾನ್ಯ ಜನರಿಗೆ ಮದುವೆ ಮಾಡಲಿಕ್ಕೆ. ಯಾಕಂದರೆ 50,000 ಇವತ್ತೇನಾದರೂ ಕಲ್ಯಾಣ ಮಂಟಪಕ್ಕೆ ಹಾಕಕ್ಕೆ ಬಡ ಜನರಿಗೆ ಆಗಲ್ಲ, ಸಾಮಾನ್ಯ ವರ್ಗದವರಿಗೆ ಆಗಲ್ಲ. ಅದನ್ನು ಏನು ಮಾಡಬೇಕಂದ್ರೆ ಈ ಕಾಲದಲ್ಲಿ
ತಾವು ಅದನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟಿದ್ದೀರಿ. ನನ್ನ ಉದ್ದೇಶವೂ ಅದೇ. ನಾನು ಗೌರವಾಧ್ಯಕ್ಷನಾಗಿ ನನ್ನ ಉದ್ದೇಶವಾದ ದೇಶೀಯ ಮಾತಾಡಿದ್ದೀನಿ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಟ್ಟಲ್ಲಿ ಈ ಜಾತ್ರೆ ಬರುವಂತಹ ದಿನದಲ್ಲಿ ನಮ್ಮೂರಿಗೆ ಯಾವುದೇ ಒಂದು ಸಂಘಟನೆ ಹೆಸರು ಬರಬಾರದು, ನಮ್ಮ ತಾಲೂಕಿಗೆ ಯಾವುದೇ ಹೆಸರು ಬರಬಾರದು, ತಾಯಿಗೆ ಯಾವುದೇ ತೊಂದರೆ ಆಗಬಾರದು. ಮಾರಿಕಾಂಬ ಜಾತ್ರೆ ಅಂದ್ರೆ ಸರ್ವ ಸದಸ್ಯರು ತಾಲೂಕಿನ ಜನ ಎಲ್ಲರೂ ಪೂಜೆ ಮಾಡಿ ತಾಯಿಯ ಆಶೀರ್ವಾದ ಪಡೆಯುವಂತಹ ಒಂದು ಕ್ಷೇತ್ರ ಆಗಿರೋದ್ರಿಂದ ಎಲ್ಲರೂ ಒಟ್ಟಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ಅದನ್ನ ಹೊರಗೆ ತೋರಿಸದೆ ಆ ಕ್ಷೇತ್ರದಗೋಸ್ಕರ, ಆ ಕ್ಷೇತ್ರ ತಾಯಿಯ ಅಭಿವೃದ್ಧಿಗೋಸ್ಕರ, ಮಾರಿಕಾಂಬ ದೇವಿಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸರಿಯಾಗಿ ಒಂದು ರೀತಿಯಲ್ಲಿ ತಾಲೂಕಿನ ಈ ಒಂದು ದೇವಸ್ಥಾನಕ್ಕೋಸ್ಕರ ಸಮರ್ಪಣೆ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಗೌರವಾಧ್ಯಕ್ಷನಾಗಿ ಕಾಂಗ್ರೆಸ್ ಸಾಹೇಬರು ಸಹ ಇದ್ದಾರೆ, ಒಬ್ಬ ಅವರು ಬರ್ಲಿಕ್ಕೆ ಆಗಲ್ಲ ನನಗೆ, ಆದರೂ ಸಹ ಅದನ್ನು ಹೇಳೋದಿಷ್ಟೇ. ಹಾಗಾಗಿ ಮುಂದೆ ಬರುವಂಥ ಚುನಾವಣೆ ಯಾವ ಕಾರಣವನ್ನು ಮುಂದೆ ಚುನಾವಣಾ ಅಧಿಕಾರಿಗಳು ಮತ್ತು ಚುನಾವಣಾ ಸಂಬಂಧಪಟ್ಟವರು ಅದನ್ನ ಬಗ್ಗೆ ಮಾತಾಡ್ತಾರೆ, ಅದನ್ನ ಯಾರಿಗೆ ಬರ್ತಾರೆ ಅವರು ಮಾತಾಡ್ತಾರೆ. ಈಗ ಚುನಾವಣೆಯನ್ನು ಬಿಟ್ಟು ಇವತ್ತಿನ ಸರ್ವ ಸದಸ್ಯರ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೋ ಅದು ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಅದನ್ನು ಯಾವುದೇ ವಾದ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಅದಕ್ಕೆ ಉತ್ತರ ಕೊಡಿ, ಅವರು ಉತ್ತರ ಹೇಳಿ. ನಿಮಗೆ ಹಕ್ಕಿದೆ, ನಿಮಗೆ ಅದರ ಹಕ್ಕಿದೆ ಹೇಳಿ. ನೀವು ಎಲ್ಲ ಸದಸ್ಯರು ಹೇಳಿ ಏನು ಅವಾರ್ಡ್ಗಳಿದೆ, ಏನೇನು ಕೇಳಬೇಕಾಗಿದೆ, ಅದೆಲ್ಲ ಏನು ಓದ್ತಾ ಬಂದರೆ ಅದನ್ನು ಒಂದೊಂದೇ ಕ್ವಶನ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆ. ಅದನ್ನು ಮಾಡ್ಕೊಳ್ತಾ ಒಟ್ಟಿನಲ್ಲಿ ಸಭೆಯಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಏನೂ ಆಗಬಾರ್ದು. ಎಲ್ಲ ಸದಸ್ಯ ಸಭೆಯಲ್ಲೂ ನಡೀತದೆ, ಸಹಜ ಆಗಿರುತ್ತೆ. ಅದನ್ನು ಮಾಡಿ ಹಾಗೆ ಮುಂದೆ ಚುನಾವಣೆ ಬಂದಾಗ ಚುನಾವಣೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಏನು ಯಾರು ಗಂಟೆ ಇಲ್ಲ. ಆದ್ದರಿಂದ ಇವತ್ತು ಬಹಳ ಖುಷಿ ಆಯಿತು ನನಗೆ ಬರಬೇಕಂತ ಬಂದಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ದೇವಿಯ ದೇವಸ್ಥಾನಕ್ಕೋಸ್ಕರ ಎಲ್ಲರೂ ಒಂದಾಗಿ ಒಮ್ಮತದಿಂದ ಸರ್ವ ಸದಸ್ಯರ ಸಭೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಮುಂದಿನ ಜಾತ್ರೆ ಹೇಗೆ ಮಾಡಬೇಕು ಅನ್ನೋದು ಸಹ ನಮ್ಮ ಮುಂದಿನ ದಿನದಲ್ಲಿ ಕಮಿಟಿ ನಾವೆಲ್ಲರೂ ಸೇರಿ ಎಲ್ಲರೂ ಕರೀತೀವಿ. ಮತ್ತೊಂದಿನ ಜಾತ್ರೆ ಕಮಿಟಿಯನ್ನು ಕರೆಯೋಣ, ಎಲ್ಲರೂ ಕೂತು ಚರ್ಚೆ ಮಾಡಿ ನಿಮ್ಮ ಸರ್ವ ಸದಸ್ಯರ ಎಲ್ಲರೂ ಕೇಳ್ತೀವಿ ನಾವು ಹ್ಯಾಕ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲರೂ ಮಾಡೋಣ. ಅದಕ್ಕಾಗಿ ಸಪ್ರೇಟ್ ಆಗಿ ಒಂದು ಸಭೆ ಕರೀತೀವಿ. ಯಾವ ಮಾರಿಕಾಂಬ ದೇವಸ್ಥಾನದ ಒಂದು ಜಾತ್ರೆ ಸಂದರ್ಭದಲ್ಲಿ ಒಂದು ಸರ್ವ ಸದಸ್ಯರು ಮತ್ತೊಂದು ಕರೆದು ನಿಮ್ಮ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿ ಈ ಸರಿಯಾದ ಜಾತ್ರೆಯನ್ನು ಹ್ಯಾಕ್ ಮಾಡಬೇಕು, ಕೃಷಿಯನ್ನು ಹೆಂಗೆ ಮಾಡ್ತಾರೋ ನಾವು ಅದೇ ಥರ ಮಾಡಬೇಕು. ನಮ್ಮೂರಿಗೆ ಒಂದು ಗೀಟ ಬರಬೇಕು ಅಷ್ಟೇ. ನಮ್ಮೂರಿಗೆ ಅಷ್ಟೇ ಬರಬೇಕು. ತಾಯಿಗೆ ಯಾವುದೇ ತೊಂದರೆ ಆಗಬಾರ್ದು. ಆ ರೀತಿ ಮಾಡೋಣ. ನಾನನ್ನು ಸಂಪೂರ್ಣವಾಗಿ ನಿಂತ್ಕೊಳ್ತೇನೆ, ಸಂಪೂರ್ಣವಾಗಿ ನಾನು ನಿಂತ್ಕೊಳ್ತೇನೆ. ನಾನು ಯಾವುದೇ ನಿಮಗೆ ತೊಂದರೆ ಕೊಡುವುದಿಲ್ಲ. ನೀವು ಹೀಗೆ ಮಾಡಬೇಕು, ಹಾಕಬೇಕು, ನೀವು ಏನು ಹೇಳ್ತೀರೋ ಅದನ್ನೇ ಮಾಡಕ್ಕೆ ಹೇಳ್ತೇನೆ. ಯಾವುದೇ ದೇಶಿ ತಹಸೀಲ್ದಾರ್ ಯಾರಿಗೂ ಕೊಡೋದಿಲ್ಲ. ಎಲ್ಲ ಸರ್ವ ಸದಸ್ಯರೇ ಮಾಡಬೇಕು, ಎಲ್ಲರ ನೀವೇ ಮಾಡಬೇಕು. ನೀವೇ ಜಾತ್ರೆ ಮಾಡಬೇಕು. ನೀವು ಸದಸ್ಯರ ನೀವು ಮೆಂಬರ್ಸ್ ಎಲ್ಲ ಏನಿದೆ ಅವರು ಸಹ ಮಾಡಿ ಎಲ್ಲರ ಮುಖಾಂತರ ನೀವೇ ಜಾತ್ರೆ ಮಾಡಿ. ಯಾವ ಅಧಿಕಾರಿಗಳನ್ನು ಒತ್ತಡ ಹಾಕೋದು, ಯಾವ ಅಧಿಕಾರಿಗಳು ಎಲ್ಲರೂ ನಾನೇನು ಮಾಡೋದಿಲ್ಲ. ಸರಿನಾ? ಅದು ನಿಮಗೆ ಗೊತ್ತಿದೆ. ಜಾತ್ರೆ ಮಾತ್ರ ಚೆನ್ನಾಗಿ ಮಾಡಬೇಕು. ಎಲ್ಲ ಜಾತ್ರೆ ಹಾಕೋದು, ಇದು ಮಾಡಬೇಕು, ಇದಕ್ಕೆ ಇಷ್ಟ ಆಗ್ಬೇಕು, ಅದಕ್ಕೆ ಇಷ್ಟ ಆಗಬೇಕು ಅಂತ ಹೇಳೋದು ಹೇಳೋದಿಲ್ಲ. ಸರಿನಾ? ಎಲ್ಲ ನಿಮ್ಮಲ್ಲೇ ಇರಬೇಕು. ಎಲ್ಲ ನಿಮ್ಮಲ್ಲೇ ಇರ್ತದೆ, ನೀವೇ ಮಾಡಬೇಕು. ಮುಂದಿನ ಚುನಾವಣೆ ಬರೋದನ್ನೇ ನನಗೆ ಕಟ್ಟಿಗೆ ಗೊತ್ತಿಲ್ಲ. ತಗೊಂಡಿದ್ರಿ ಅದೇನಿದೆ ಅದನ್ನು ದಿನಾಂಕ 20/9/2020 ಶನಿವಾರ ನಡೆದ ಸರ್ವಸದಸ್ಯ ಸಭೆಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾ ನಿಬಂಧಕರೊಂದಿಗೆ ಅರ್ಜಿ ಸಲ್ಲಿಸಿ ನಿರ್ಣಯದ ನಕಲನ್ನು ನೀಡಿ ಚುನಾವಣಾಧಿಕಾರಿಯನ್ನು ನೇಮಕ ಮಾಡುವಂತೆ ತೀರ್ಮಾನಿಸಿ ನೇಮಕಗೊಂಡ ಚುನಾವಣಾಧಿಕಾರಿಗೆ ಈ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಡುವಂತೆ ತೀರ್ಮಾನಿಸಲಾಯಿತು. ಇಲ್ಲಿ ನೀವು ಅದು ಬರೆದಂತ ಪ್ರತಿಕ್ರಿಯೆ ಅದು ಪ್ರಕ್ರಿಯೆ ಇದೆಯಲ್ಲ ಬರ್ತಿರೋದು ಒಂದು ಸರಿಯಾದ ಇರ್ತಕ್ಕಂಥ ರೂಲ್ಸ್ಕೊಂಡು ಇನ್ನೊಂದು ಸರಿ ಪರಿಮಾಣಿಸಿ ಎಲ್ಲೂ ಲೋಪ ಆಗ್ಬಾರ್ದು. ಅವ್ರು ವಾಪಸ್ ಮತ್ತೆ ಕಳಿಸೋದು ಮತ್ತೆ ಇನ್ನೂ ಹೋಗೋದು ಆ ಥರ ಆಗ್ಬಾರ್ದು. ಒಂದು ಸೆಕೆಂಡ್ ಹೇಳ್ತೀನಿ. ನಾನು ಇದನ್ನು ಸೋಮವಾರ ಮಧ್ಯಾಹ್ನನೇ ತಗೊಂಡು ಹೋಗ್ತಾ ಇದ್ದೀನಿ. ಸೋಮವಾರ ಮಧ್ಯಾಹ್ನ ಧನ್ಯವಾದಗಳು. ಸೋಮವಾರ ಮಧ್ಯಾಹ್ನನೇ ಬೆಳಗ್ಗೆ ದೇವಸ್ಥಾನದ ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗಿ ಸೋಮವಾರ ಸಾಯಂಕಾಲದ ಒಳಗಡೆಗೆ ಒಂದು ದೊಡ್ಡ ಚಂಬಳದಿಂದ ಕೊಡ್ತಾ ಇದ್ದೀವಿ. ಒಂದು ಒಳ್ಳೆಯ ತೀರ್ಮಾನ ಕೂಡ ಮಾಡಿದ್ದೀವಿ, ಒಳ್ಳೆಯ ತೀರ್ಮಾನ ಮಾಡಿದ್ದೀವಿ. ಮನೆ ಕಾರ್ಯದರ್ಶಿಯವರೇ, ನಮ್ಮ ಎಲ್ಲ ಈಗ ಮನೆ ಕಾರ್ಯದರ್ಶಿಯವರೇ, ನಮ್ಮೆಲ್ಲರ ಸಹಮತ ಇದೆ.
ದಿನಾಂಕ ಗೊಂದಲ ಮಾಡಿ ಅವರು ಉದ್ದೇಶಿಸೋದು ಬೇಡ. ಅವರು ನಮ್ಮನೆ ಸಮಸ್ಯೆ ಮಾಡೋದು ಬೇಡ. ಚುನಾವಣೆಗೆ ಅಧ್ಯಕ್ಷರಿಗೆ ಹೊಂದಾಡಿಸಿ ನಾನು ಮಾಡಿದ್ದೀನಿ. ಚುನಾವಣಾ ನೇಮಕ ಮಾಡಿಸೋಣ, ಬೇಗ ಮಾಡ್ಕೊಡೋದು. ಆಮೇಲೆ ನಾವು ಬೇಗ ಮಾಡ್ಕೊಡೋದು. ಎಲ್ಲರ ಗಮನಕ್ಕೆ ಕಳೆದ ಸಾರಿ 450 ಅಂತ ಹೇಳಿರ್ತಕ್ಕಂಥ ಈಗ ಬಂದಿದ್ದೀವಿ. ಈಗ 470 ಇದೆ. 480 ಅಲ್ಲ, 421 ಸಮಿತಿ ಬೇರೆಯವರಿಗೆ ಸರಿ ಗೊತ್ತಿಲ್ಲ. ಎಲ್ಲ ಗೊತ್ತಿದೆ. ಅಲ್ಲ 197 ಜನಕ್ಕೆ ನಿಮ್ಮ ಸಮಿತಿಯ ಖರ್ಚು ವೆಚ್ಚದ ಮಿತಿ ಎಷ್ಟು ನನಗೆ ಹೇಳಿ. ನಿಮ್ಮ ಸಮಿತಿಯ ಖರ್ಚಿನ ಮಿತಿ ಎಷ್ಟು ಕರ್ಕೊಂಡ್ರ ನಮ್ಮ ಸದಸ್ಯರು ಗಮನಿಗೆ ಹೋದ್ರೆ ಇಲ್ಲಿ ಅಜೆಂಡಾ ಏನಿದೆ ಅಜೆಂಡಾ ಪ್ರಕಾರ ಹೋಗಿ ನಾನು ಬೇರೆ ಹರಿಕತೆಗಳ ಅವಶ್ಯಕತೆ ಇಲ್ಲ. ಆ ಸಬ್ಜೆಕ್ಟ್ ಬಂದಾಗ ಪ್ರಕಾರ ಹೇಳಿದ್ದೀನಿ. ಯಾಕಂದ್ರೆ ಈಗ ದಯಮಾಡಿ ಎಲ್ಲ ವಿನಂತಿಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ. ದಯಮಾಡಿ ಅಜೆಂಡಾಕ್ಕೆ ವಿನಂತಿಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ. ಒಂದು ನಿಮಿಷ ಅಧ್ಯಕ್ಷ ಒಂದು ನಿಮಿಷ ವರದಿ ಕನ್ಫ್ಯೂಷನ್ ಬೇಡ. ಮೀಟಿಂಗ್ ಎಲೆಕ್ಷನ್ ರೆಸಲ್ಯೂಷನ್ ಮಾಡ್ಸೋಣ. ಏನು ಸಮಸ್ಯೆ ಇಲ್ಲ. ಅದು ಖರ್ಚು ಮಾಡಲಿಕ್ಕೆ ನಮ್ಮ ಸರ್ವ ಸದಸ್ಯರ ಸಭೆಯಿಂದ ಯಾಕೆ ಕರೆದಿಲ್ಲ ನೀವು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ರೈಟ್ಸ್ ಕೊಟ್ಟಿದ್ದೀರು. ಆಮೇಲೆ ಮತ್ತಿಲ್ಲೊಂದು 50 ಲಕ್ಷ 50 ಲಕ್ಷ ಎರಡು ಕಡೆ ಖರ್ಚು ಮಾಡಿಲ್ಲ. ಅದಕ್ಕೆ ಟೆಂಡರ್ ಆಗಿದ್ಯಾ ಅಥವಾ ನಿಮ್ಮೊಳಗೆ ನೀವು ಮಾಡ್ಕೊಂಡಿದ್ದೀರಾ? ಅದು ಸರ್ವ ಸದಸ್ಯರಿಗೆ ತಿಳಿಸಿ ಸ್ವಾಮಿ. ಅವ್ರು ಕೇಳ್ತಾರೆ ನೀವು ಮಾಡಿರೋದು 1 ವರ್ಷದ ಇದು. ತೀರ್ಮಾನ ಮಾಡಿದ್ದೀವಿ. ಜನರಿಗೆ ಕಣ್ಣಿಗೆ ಕಾಣಬೇಕು ನಾವು ಮಾಡಿರೋದು ಅನ್ನೋದು ಒಂದು ಉತ್ಸಾಹದಲ್ಲಿ ಮಾಡಿರ್ತಕ್ಕಂಥದ್ದು. ಅದು ಆಗಿರೋದಿಲ್ಲ. ಆಗ್ಬೋದಿಲ್ಲ. ಅದೇ ನೋಡ್ಬೇಕಾಗಿದೆ. ಬಂಗಾರಗಳನ್ನ ಖರೀದಿ ಮಾಡಬೇಕಾದ್ರೆ ಸರಿಯಾಗಿ ಅವತ್ತಿನ ಕಾಲದ ಏನು ಮಾರ್ಕೆಟ್ ರೇಟ್ ಇರುತ್ತೆ, ಇದರ ರೇಟ್ ಆನ್ಲೈನ್ ರೇಟ್ ಇದೆ. ಆನ್ಲೈನ್ ರೇಟ್ ಪ್ರಕಾರ ಖರೀದಿ ಮಾಡಿದ್ದೀವಿ. ಅದ್ರ ಪ್ರಕಾರ ಬಂಗಾರ ಮಾಡಿಸಿದ್ದೀವಿ. ಅವತ್ತು 50,000 ರೂಪಾಯಿ ಬಂಗಾರ ಇವತ್ತು 1,14,000 ಆಗಿದೆ. ಇದು ಅದರ ಇದು ಮಾಡಿದ್ರೆ ಅದು ದುಪ್ಪಟ್ಟ ಜಾಸ್ತಿ ಆಗಿದೆ. ಬೆಳ್ಳಿನೂ ಅಷ್ಟೇ 40,000 ರೂಪಾಯಿ ಬೆಳ್ಳಿ ಖರೀದಿ ಮಾಡಿದ್ದೀವಿ. ಇವತ್ತು 1,40,000 ಬೆಳ್ಳಿ ಆಗಿದೆ. ಅದು ದುಪ್ಪಟ್ಟಾಗಿದೆ. ಅದು ಹಾಗಾದ್ರೆ ಇನ್ಕಮ್ ಜಾಸ್ತಿ ಆಗಿದೆ. ಯಾಕೆ ಹೇಳಲ್ಲ ನೀವು? 2027ರಿಂದ 24 ತನಕದ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದೀರಾ. ಆದರೆ ವರದಿ ಮಾತ್ರದಲ್ಲಿ ನೀವು ನೆಟ್ವರ್ಕ್ ಮಾಡಿದ್ದೀರಾ, ಅದನ್ನು ಮಾಡಿದ್ದೀರಾ. ನಿಮ್ಮ ಅನಿಸಿಕೆ
ದಯಮಾಡಿ ಸ್ಪಷ್ಟನೆ ಆಭರಣ ಬೆಳ್ಳಿಯ ಮುಖವಾಡ, ಬೆಳ್ಳಿಯ ಮುಖಮಂಟಪ, ಬೆಳ್ಳಿಯ ಮುಖವಾಡ, ಭಂಡಾರದಲ್ಲಿ ಇದೆ ಅಂತಕ್ಕಂಥ ವರದಿಯನ್ನ ಗೌರವಯುತ ಸದಸ್ಯರಿಗೆ ತಿಳಿಯಪಡಿಸುತ್ತೇವೆ. ಡಿ ಗಿರಿಜರು ಪ್ರಧಾನ ಕಾರ್ಯದರ್ಶಿಗಳು ಇವರಿಗೆ ಧನ್ಯವಾದಗಳು. ನಮ್ಮಲ್ಲಿ ಬೆಳಿಗ್ಗೆ ಅವರೆಲ್ಲ ವಿಶ್ವಾಸದಲ್ಲಿ ಮಾಡಬೇಕು. ನಿಮ್ಮ ಭೂಮಿಯನ್ನು 36 ಜನ ಸೇರಿಕೊಂಡು ಮಾಡಿದ್ರಿ. ಅದನ್ನ ಅವರು ಸಭೆಗೆ ತರಲಿಲ್ಲ. 50 ವರ್ಷಗಳಲ್ಲಿ 2 ಟೈಮ್ ಖರ್ಚು ಮಾಡಿದ್ರಿ. ಖರ್ಚು ಮಾಡೋದು ಕೂಡ ಸಭೆ ತರಲಿಲ್ಲ. ನಾವೆಲ್ಲ ನೀವು ಹೇಳಬೇಕು ಅನ್ನೋದು ಮಾಡಿದವರು ನಿನ್ನೆ ಹೋಗ್ತಿದೆ ಆಟ. ಯಾಕಂತ ಈಗ ಒಂದು ಹೊಸ ಚೋರಿ ಮಾಡಿದಾಗ 7 ವರ್ಷ ಎಲ್ಲ ಸದಸ್ಯರು ಬಂದಿದ್ದು ಹೊಸ ಚೋರಿ ಏನಂದ್ರೆ ನಮ್ಮ ಎಲ್ಲ ಸದಸ್ಯರಿಗೂ ಆಧಾರ್ ಕಾರ್ಡು ಮತ್ತೆ ಫೋಟೋ ತಂದು ಇರ್ತೇವೆ. ನಾಚಿಕೆ ವಿಚಾರ ಹೇಳಿ ಏನು ಎಲ್ಲ ಸದಸ್ಯರು ನಾವು ಕೊಟ್ಟು ಹೊಸ ರಿಜಿಸ್ಟ್ರೇಷನ್ ಮಾಡ್ತೀವಿ. ಅಲ್ಲಿ ಚುನಾವಣೆ ಪ್ರಚಾರ ಸ್ಟಾರ್ಟ್ ಆಯ್ತು. ನಿಮ್ಗೆಲ್ಲ ತಿಳಿಯುವ ನಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿ ಹೋದವರಿಗೆ ಸಮೇತ ನಮ್ಮನ್ನು ಹರಿಸಿ 3 ದಿನ ಶುರು ಮಾಡ್ಕೊಂಡು ಅಲ್ಲಿ 3 ದಿನ ಚುನಾವಣಾ ಪ್ರಚಾರ ಕಚೇರಿಯಿಂದ ಆಫೀಸ್ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಬೇಕು. ಓದಿನ ಮೂಲಕ ಬೌದ್ಧಿಕ ಶಕ್ತಿ ಅನಾವರಣಗೊಂಡರೆ ಕ್ರೀಡೆ, ಸಾಂಸ್ಕೃತಿಕ, ಸಾಹಿತ್ಯ ಚಟುವಟಿಕೆ ಮೂಲಕ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆ ಬೆಳಕಿಗೆ ತರಲು ಸಾಧ್ಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಶನಿವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ರವಿಕುಮಾರ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ದೈಹಿಕ ಶಿಕ್ಷಣ ನಿರ್ದೇಶಕ ರಮೇಶ್ ಟಿಪಿ, ಲಕ್ಷ್ಮಣ್ ನಾಯ್ಕ್, ಎಸ್ಆರ್ ಮಂಜಪ್ಪ, ಓಂಕಾರಪ್ಪ, ಸಂತೋಷ್ ಕುಮಾರ್ ಎನ್, ಮಹಾಬಲೇಶ್ವರ್ ಜಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾ ಆಸಕ್ತರೇ ಮತ್ತು ಇಲ್ಲಿ ಬಂದಿರುವಂತ ನನ್ನೆಲ್ಲ ಮುದ್ದು ಮಕ್ಕಳೇ, ಮಾಧ್ಯಮದ ನನ್ನೆಲ್ಲ ಮಿತ್ರರೇ ಮತ್ತು ತೀರ್ಪುಗಾರರೇ, ಬಹಳ ಖುಷಿಯಾಗುತ್ತೆ. ಇವತ್ತು ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಈ ಒಂದು ತಾಲೂಕು ಮಟ್ಟದ ಈ ಒಂದು ಕ್ರೀಡಾಕೂಟವನ್ನ ಬಹಳ ಖುಷಿಯಿಂದ ಅವತ್ತು ಉದ್ಘಾಟನೆ ಮಾಡಿದ್ದೀನಿ ಮಕ್ಕಳೇ. ಬಹುಶಃ ಹೋದ ಸರಿ ನಾವು ಯಾವುದೋ ಒಂದು ಕ್ರೀಡಾಕೂಟ ಮಾಡಿದಾಗ ಮಳೆಯಲ್ಲಿ ಬಹಳಷ್ಟು ಜನ ಜಾರಿ ಬೀಳೋದು ಇವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಮಳೆ ಇಲ್ಲ. ನಿಮ್ಮ ಅದೃಷ್ಟಕ್ಕೆ ಚೆನ್ನಾಗಿದೆ. ಚೆನ್ನಾಗಿ ಆಟ ಆಡಿ ನಿಮ್ಮ ಶಾಲೆಗೆ ಕೀರ್ತಿ ತರುವಂತ ಕೆಲಸವನ್ನ ನೀವು ಮಾಡಬೇಕು. ಒಂದು ಕ್ರೀಡಾಕೂಟ ಅಂತ ಹೇಳಿದ್ರೆ ಇದು ಬಹಳ ಪ್ರಮುಖವಾದಂತ ಘಟ್ಟ. ವಲಯ ಮಟ್ಟದಿಂದ ಇವತ್ತು ತಾಲೂಕು ಮಟ್ಟಕ್ಕೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ, ನೀವು ಆ ಕ್ರೀಡಾ ಆಸಕ್ತಿಯಲ್ಲಿ ಇದ್ದೀರಿ ಮತ್ತು ನೀವು ಅಲ್ಲಿ ಗೆದ್ದು ಬಂದಿದ್ದೀರಿ. ಇಲ್ಲಿ ಈ ತಾಲೂಕ್ ಲೆವೆಲ್ ಇಂದ ನೀವು ಜಿಲ್ಲಾ ಮಟ್ಟಕ್ಕೆ ಹೋಗುವಂತ ಅವಕಾಶ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗ್ಲಿಕ್ಕೆ ಅವಕಾಶ ಇದೆ. ಇಂಥ ಒಂದು ಅವಕಾಶ ಇವತ್ತು ನಿಮ್ಮ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಗಳು ಮಾಡಿದೆ.
ಬಂಧುಗಳ ಮಕ್ಕಳೇ, ಇಷ್ಟೇ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಓದೋದರ ಜೊತೆಗೆ ಈ ಕ್ರೀಡಾಕೂಟ ಬಹಳ ಪ್ರಮುಖವಾದ ಘಟ್ಟ. ಯಾಕಂದ್ರೆ ನೋಡಿ, ಇವತ್ತೊಂದು ಮಗು ಕ್ರೀಡಾ ಜ್ಯೋತಿಯನ್ನು ತಗೊಂಡು ಬಂದು ಅವಳು ರಾಜ್ಯ ಮಟ್ಟಕ್ಕೆ ಯೋಗದಲ್ಲಿ ಆಯ್ಕೆ ಆಗಿರುವಂತ ಬಂದು ಇಲ್ಲೊಂದು 2 ಯೋಗ ಮಾಡಿದರು. ನಾವೇನಾದ್ರು ಅದು ಮಾಡಿದ್ರೆ ಸೊಂಟನೇ ಮುರಿದೋಗ್ಬಿಡೋದೇನೋ, ನಂದು ಉಳಿತಾ ಇರಲಿಲ್ಲ. ಅಂದ್ರೆ ಯಾವ ರೀತಿ ಅದ್ಭುತವಾದಂತ ಒಂದು ಪ್ರದರ್ಶನ ಮಾಡಿದ್ರು. ಹಾಗೆ ಮಕ್ಕಳಲ್ಲಿ ತುಂಬಾ ಅದ್ಭುತವಾದಂತ ಕಲೆಗಳಿದೆ. ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ಇದರಲ್ಲೂ ಸಹ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋ ಮೂಲಕ ಯಶಸ್ವಿ ವಿದ್ಯಾರ್ಥಿಗಳಾಗ್ಬೇಕನ್ನೋದೇ ನಮ್ಮ ಉದ್ದೇಶ. ಇವತ್ತು ಈ ಕ್ರೀಡಾಂಗಣದಲ್ಲಿ ಬಂದಿದ್ದೀರಿ, ಇಲ್ಲಿ ನೋಡಿ ಎಲ್ಲಾ ಶಾಲೆಯ ಮಕ್ಕಳು ನಿಮ್ ಜೊತೆಗಿದ್ದಾರೆ. ಒಂದು ಸ್ನೇಹ ಕೂಟ ಇದ್ದಂಗೆ ಇರುತ್ತೆ, ಅವರೆಲ್ಲರೂ ಪರಿಚಯ ಆಗುತ್ತೆ. ಅವರ ಜೊತೆಗೆ ಆ ಕ್ರೀಡಾ ಮನೋಭಾವವನ್ನು ಉಳಿಸ್ಕೊಂಡು ಹೋಗುವಂತದ್ದು, ನೀವು ಆಟ ಆಡುವಂತ ಇದರಲ್ಲಿ ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಬಹಳ ಹುಷಾರಾಗಿ ಈ ಕ್ರೀಡೆಯಲ್ಲಿ ಯಾವ್ಯಾವುದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಖಂಡಿತ ನೀವು ಆಟ ಆಡಿ ಆ ಶಾಲೆಗೆ ಕೀರ್ತಿ ತರುವಂತ ಮತ್ತು ಪ್ರಶಸ್ತಿಯನ್ನು ತೋಡಿಬೇಕು ಅನ್ನೋದೇ ಉದ್ದೇಶ. ತೀರ್ಪುಗಾರರು ಪ್ರಮಾಣ ಮಾಡಿದ್ದಾರೆ, ನಾವು ಯಾವ ಉದ್ದೇಶದಲ್ಲೂ ನಾವು ಭೇದ ಭಾವ ಮಾಡೋದಿಲ್ಲ, ನಾವು ಮಕ್ಕಳನ್ನ ಅವರ ಕ್ರೀಡೆಯನ್ನು ನೋಡಿ ನಾವು ಆಯ್ಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನೀವು ಸಹ ಪ್ರಮಾಣ ಮಾಡಿದ್ದೀರಿ, ನಾವು ಕ್ರೀಡೆಯನ್ನ ಒಳ್ಳೆ ರೀತಿಯಲ್ಲೇ ನಾವು ಆಡ್ತೀವಿ ಅಂತ. ಹಾಗೆ ಮಕ್ಕಳಲ್ಲಿ ಈ ಶೈಕ್ಷಣಿಕ ಪ್ರಗತಿಗೆ ಕ್ರೀಡೆ ಬಹಳ ಪ್ರಮುಖವಾದಂತ ಘಟ್ಟ. ಚೆನ್ನಾಗಿ ಆಡಿ ಒಳ್ಳೆ ಹೆಸರನ್ನ ನಿಮ್ಮ ಶಾಲೆಗೆ ತರಬೇಕು ಅಂತ ಹೇಳಿ ನನಗೆ ರಮೇಶ್ ಹೇಳಿದಾಗೆ ಈ ರಂಗಮಂದಿರಕ್ಕೆ ದುಡ್ಡು ಕೊಟ್ಟದೆ 40 ಲಕ್ಷ ಆಗಿದೆ. ಗುತ್ತಿಗೆದಾರ ಮೊನ್ನೆ ಬಂದಿದ್ದಾರೆ, ಅದು ಟೆಂಡರ್ ಆಗಿದೆ. ಮೇಡಮ್ ಹೇಳ್ತಿದ್ದೆ, ಈ ವಾರದಲ್ಲಿ ಗುದ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಇಯರ್ ಒಳಗೆ ಇದನ್ನ ನಾ ರೆಡಿ ಮಾಡಿಕೊಡೋ ಜವಾಬ್ದಾರಿ ನಂದು. 1 ವರ್ಷದಲ್ಲೇ ರೆಡಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಈ ರಂಗಮಂದಿರದಲ್ಲಿ ನಿಮಗೆ ಹಿಂದ್ಗಡೆ ಶೌಚಾಲಯ ಇರುತ್ತೆ ಮತ್ತು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ 2 ರೂಮ್ಗಳನ್ನು ಸಹ ಮಾಡಿಸಿದ್ದೀನಿ. 2 ರೂಮ್ಗಳು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮತ್ತು ಶೌಚಾಲಯ ಮತ್ತೆ ಈ ತರ ಒಂದು ವೇದಿಕೆ ಬರುತ್ತೆ. 40 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಮಕ್ಕಳೇ. ಅದು ಏನಾಗಿದೆ, ಸ್ವಲ್ಪ ತಾಂತ್ರಿಕ ಪ್ರಾಬ್ಲಮ್ ಆಗಿ 1 ವರ್ಷದಿಂದ ಮುಂದೆ ಹೋಗಿದೆ. ಆ ಗುತ್ತಿಗೆದಾರರು ಸರಿಯಾಗಿ ಬಂದಿರಲಿಲ್ಲ, ಟೆಂಡರ್ ಆಗಿರ್ಲಿಲ್ಲ. ಈಗ ಬಂದಿದ್ದಾರೆ. ಖಂಡಿತ ಇನ್ನೊಂದು 15 ದಿವಸ ಒಳಗೆ ಅದಕ್ಕೆ ಗುದ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಇಯರ್ ಒಳಗೆ ನಿಮಗೆ ಅವಕಾಶ ಮಾಡುವಂತ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ಇವತ್ತು. ಅದರಿಂದ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಆ ಶಾಲೆಗೂ ಹೆಸರು ತರ್ರಿ ಅಂತ ಮಾತನ್ನು ಹೇಳಿ, ನನಗೆ ಪ್ರತಿ ವರ್ಷನೂ ಈ ಒಂದು ಕ್ರೀಡಾಕೂಟ ಬಂದಾಗ ಖುಷಿ ಆಗೋದೇನು ಗೊತ್ತಾ, ಆ ಮಕ್ಕಳ ಒಂದು ಡ್ರೆಸ್ಗಳು, ಆ ಮಕ್ಕಳ ಡ್ರೆಸ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತದೆ. ಆ ಮಕ್ಕಳ ಡ್ರೆಸ್ಗಳು, ಆ ಡ್ರೆಸ್ಸೇ ನಮಗೆ ಖುಷಿ ತರುವಂತದ್ದು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೇನೆ. ಖುಷಿಯಿಂದ ಗೆದ್ದು ನಿಮ್ಮ ಶಾಲೆಗೆ ಹೆಸರು ತರಬೇಕು. ಆಮೇಲೆ ಮೊನ್ನೆ ನಮ್ಮ ತುಂಬ್ರಿ ವಲಯದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ. ಅಲ್ಲಿ ಪೋಷಕರು ಬಂದು ಅವ್ರು ಆಟ ಆಡ್ಬೇಕಾದ್ರೆ ನನ್ನ ಮಗ ನಂಗೆ ಹಿಂಗೆ ಅಂತ ಹೇಳಿರೋ ಅಡ್ಡ ಬಂದಿರೋದಿದೆ. ದಯವಿಟ್ಟು ಯಾರು ಪೋಷಕರು ಬಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳ ಪರವಾಗಿ ದೂರದಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ಅವನಿಗೆ ಜೈಕಾರ ಹಾಕ್ತಾ ಇರಿ, ಪರವಾಗಿಲ್ಲ. ಆದ್ರೆ ಕ್ರೀಡಾಂಗಣದಲ್ಲಿ ಇವತ್ತು ಮಕ್ಕಳ ಪರವಾಗಿ ನೀವು ಯಾರು ಬರಬಾರ್ದು. ಇಲ್ಲಿ ತೀರ್ಪುಗಾರರು ಅಂತಿಮವಾಗಿರ್ತಾರೆ. ಸಣ್ಣ ಪುಟ್ಟ ಗಲಾಟೆ ಆಗುವಂತ ಅವಕಾಶ ಇರಬಾರ್ದು. ಆಮೇಲೆ ನಾನು ನೌಕರ ಸಂಘದ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಪ್ರತಿ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಎಲ್ಲ ಅಧಿಕಾರಿಗಳು ಬರಬೇಕು. AC ಇಂದ ಹಿಡಿದು ತಹಸೀಲ್ದಾರ್ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇರ್ಬೇಕು. ಇದು ಇವತ್ತೇ ನೋಟಿಸ್ ಮಾಡ್ತೇನೆ, ನಾನು ನೆನ್ಪಿಡ್ಕೋಬೇಕಿದು. ಏನ್ ತಿಳ್ಕೊಂಡಿದ್ದಾರೆ ಅವರೆಲ್ಲ, ಎಲ್ಲರೂ ಬರ್ಬೇಕು. ಕೋರ್ಟ್ ಕೇಸ್ ಇದ್ರೆ ಯಾರೋ ಬರೋದಾದ್ರೆ ಬರೋದು ಬೇಡ, ಆದರೆ ಮಕ್ಕಳ ಶೈಕ್ಷಣಿಕ ತಾನೇ ಶಾಸಕರು ಎಲ್ಲಾ ವಿಷಯವನ್ನ ಹೇಳಿದ್ದಾರೆ. ಹಾಗಾಗಿ ಮಕ್ಕಳು ಬಿಸಿಲಲ್ಲಿ ಕೂರೋದು ನಮಗೂ ಕೂಡ ಇಷ್ಟ ಇಲ್ಲ. ಮಕ್ಕಳೇ, ಓದಿನ ಜೊತೆಗೆ ಆಟೋಟಗಳು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತು. ದೈಹಿಕವಾಗಿ ಮಾನಸಿಕವಾಗಿ ಗೆಲ್ಬೇಕು ಅಂದ್ರೆ ನೀವು ಈ ಒಂದು ಆಟೋಟಗಳಲ್ಲಿ ಭಾಗವಹಿಸಬೇಕು. ದೈಹಿಕ ಶಕ್ತಿಗೆ ನೀವು ಹೆಚ್ಚಿನ ಒಂದು ವ್ಯಾಯಾಮ ಸಿಗೋದು ಈ ಆಟಗಳಿಂದ. ಹಾಗಾಗಿ ನೀವೆಲ್ಲ ಭಾಗವಹಿಸಿದಿರಾ. ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರೆ. ಹಾಗಾಗಿ ಸೋಲು ಗೆಲುವು ಮುಖ್ಯ ಅಲ್ಲ, ನೀವು ಭಾಗವಹಿಸ್ತಕ್ಕಂಥದ್ದು ಮುಖ್ಯ. ನೀವೆಲ್ಲರೂ ಕೂಡ ವಲಯ ಮಟ್ಟವನ್ನ ಮುಗಿಸಿ ಈಗ ತಾಲೂಕು ಮಟ್ಟದಲ್ಲಿ ನೀವು ಆಟ ಆಡಿ ಗೆದ್ದು ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೀವು ನಮ್ಮ ಸಾಗರದ ಹೆಸರನ್ನು ನೀವು ತರುವಂತರಾಗಿ ಅಂತ ಹೇಳಿ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಸಾಗರದ ಜನತೆಯ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನೀವೆಲ್ಲರೂ ಕೂಡ ಈ ರೀತಿಯಾಗಿ ಭಾಗವಹಿಸೋದು ಮುಖ್ಯ. ಇಲ್ಲಿ ತೀರ್ಪುಗಾರರ ತೀರ್ಪೇ ಅಂತಿಮವಾಗಿರ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಅವರ ತೀರ್ಪಿಗೆ ಬದ್ಧರಾಗಿ ಒಳ್ಳೆಯ ರೀತಿಯಾಗಿ ಈ ಸೆಪ್ಟೆಂಬರ್ 1ರಿಂದ ಶಾಮಿಯಾನ ಮತ್ತು ಧ್ವನಿ ಬೆಳಕು ಅಳವಡಿಕೆ ದರವನ್ನು ಹೆಚ್ಚಿಸಲಾಗಿದೆ. ಅತ್ಯಂತ ದುಬಾರಿ ಬೆಲೆಯಲ್ಲಿ ವಸ್ತುಗಳನ್ನು ಖರೀದಿಸಿ ನಾವು ಕಡಿಮೆ ದರಕ್ಕೆ ಈ ತನಕ ಶಾಮಿಯಾನ ಧ್ವನಿ ಬೆಳಕು ಅಳವಡಿಸಿಕೊಂಡು ಬರಲಾಗಿತ್ತು.
ಇದೀಗ ದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಎಂದು ಧ್ವನಿ ಬೆಳಕು ಶಾಮಿಯಾನ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮಹಾಬಲೇಶ್ವರ ವೈಪಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಗುರುಬಸವಯ್ಯ, ಪ್ರಮುಖರಾದ ಶ್ರೀಧರ್ HR, ಪ್ರಕಾಶ್ ಕಾಮತ್, ಅಣ್ಣಪ್ಪ KG, ಸಂಪತ್ ಕುಮಾರ್ ಮಾನೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಗರದ ಶಕ್ತಿ ದೇವತೆಗಳಾದಂತಹ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಾರಿಕಾಂಬ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶೀರ್ವಾದವನ್ನು ಬೇಡುತ್ತಾ, ಸಾಗರದ ಎಲ್ಲ ಮಹಾಜನತೆಯಲ್ಲಿ ನವರಾತ್ರಿಯ ಹಾಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತಾ, ಧ್ವನಿ ಬೆಳಕು ಮತ್ತು ಶಾಮಿಯಾನ ಮಾಲೀಕರ ಸಂಘದ ವತಿಯಿಂದ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ. ನಾವು ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ, ಕೊರೋನಾ ಬಂದಾಗಿನಿಂದ ಅಥವಾ ಅದರ ಹಿಂದಿನಿಂದ ನಮ್ಮ ಶಾಮಿಯಾನ ಸಂಘದ ಎಲ್ಲ ಸಾಮಗ್ರಿಗಳ ದರ ಬಹಳ ಹಳೆಯದಾಗಿತ್ತು. ಹಿಂದೆ 8 ವರ್ಷಗಳಿಂದ ಒಂದೇ ದರ ಇತ್ತು. ಕೊರೋನಾ ಬಂದ ನಂತರ ಎಲ್ಲ ರಂಗದವರಿಗೂ ಕೂಡ ಹೇಗೆ ಕಷ್ಟ ಸಂಕಷ್ಟ ಬಂದಿತ್ತು, ನಮ್ಮ ಉದ್ದಿಮೆಯು ಕೂಡ ಪೂರ್ತಿ ನೆಲ ಕಚ್ಚಿತ್ತು. ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ಈಗಾಗಲೇ ನಮ್ಮ ಶಾಮಿಯಾನ ಧ್ವನಿ ಮತ್ತು ಬೆಳಕಿನ ಎಲ್ಲ ಸಾಮಗ್ರಿಗಳ ಬೆಲೆಯನ್ನು ಹೆಚ್ಚು ಮಾಡಿರ್ತಾರೆ. ಆದರೆ ನಾವು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ದರವನ್ನು ನಾವು ಹೆಚ್ಚಿಗೆ ಮಾಡಿರಲಿಲ್ಲ. ಕೊರೋನಾ ಸಮಯದಲ್ಲಿಯೂ ಕೂಡ ನಮ್ಮ ಸಂಘದವರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ ಯಾವುದೇ ರೀತಿಯ ನಮಗೆ ಸಹಾಯಧನ ಯಾವುದೂ ಸಿಕ್ಕಿಲ್ಲ, ಸಹಾಯನೇ ಸಿಕ್ಕಿಲ್ಲ ಒಟ್ಟಾರೆ. ಆದರೂ ಕೂಡ ನಾವು ಸಂಕಷ್ಟದಲ್ಲಿ ಕಾಲ ಕಳೆದು ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದೀವಿ. ಮೊನ್ನೆ 16ನೇ ತಾರೀಕು ನಮ್ಮ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಗಿದೆ. ಈ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಸೇರಿಬಿಟ್ಟು ನಮ್ಮ ಹಳೆಯ ದರಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ನೂತನ ದರಪಟ್ಟಿಯನ್ನ ಜಾರಿಗೆ ತಂದಿದ್ದೀವಿ. ಈ ಮೂಲಕ ತಮಗೆ ಅದನ್ನು ತಿಳಿಸ್ತಾ ಇದ್ದೀವಿ. ದಯಮಾಡಿ ಅಂತಂದ್ರೆ ಟೇಬಲ್ 30 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಕುರ್ಚಿ ಬೇರೆ ಎಲ್ಲ ಊರುಗಳಲ್ಲೂ 10 ರೂಪಾಯಿ ಮಾಡಿದ್ದಾರೆ, ನಾವು ಸದ್ಯಕ್ಕೆ 8 ರೂಪಾಯಿ ಮಾಡಿದ್ದೀವಿ. ಹಾಗೆ ಸ್ಟೂಲು ಹೆಚ್ಚಾಗಿ ಹೋಗ್ತಾ ಇರೋದು ಟೇಬಲ್, ಸ್ಟೂಲು, ಕುರ್ಚಿ. ಸ್ಟೂಲು 3 ರೂಪಾಯಿ ಇತ್ತು, 5 ರೂಪಾಯಿ ಮಾಡಿದ್ವಿ. ಈ ರೀತಿಯಾಗಿ ಸಾರ್ವಜನಿಕರಿಗೆ ಹೊರೆ ಆಗದ ಹಾಗೆ ಪ್ರತಿ ವಸ್ತುಗಳನ್ನ ನಾವು ಎಲ್ಲರೂ ವಿಮರ್ಶೆ ಮಾಡಿಬಿಟ್ಟು ಎಷ್ಟು ಸಾಧ್ಯವಾಗ್ಬೋದು ಸಾರ್ವಜನಿಕ ಹೊರೆ ಆಗದಂಗೆ ಕೆಲವೊಂದು ನಾವು ಬದಲಾವಣೆ ಮಾಡಿದ್ವಿ. ನಮ್ಮ ಶಾಮಿಯಾನ ಸಂಘದವರಿಗೂ ಮೈಕ್ ಸೆಟ್ನವರಿಗೂ ಕರೀತಿದ್ರು. ಈಗ 2 ವರ್ಷದಿಂದ ಬರೀ ಮೈಕ್ ಸೆಟ್ನವರಿಗೆ ಮಾತ್ರ ಸಪರೇಟ್ ಆಗಿ ಒಂದು ಸಭೆ ಕರೀತಾರೆ, ಪೊಲೀಸ್ ಸ್ಟೇಷನ್ ಅಲ್ಲೇ ಕರೀತಾರೆ. ಕರೆದು ಬಿಟ್ಟು ನಮಗೀಗ 3-4 ವರ್ಷದಿಂದ, ತುಂಬಾ ವರ್ಷದಿಂದ ನಮಗೇನು ಅವ್ರು ಆರ್ಡರ್ ಮಾಡ್ತಾ ಇದ್ದಾರೆ, ನೀವು ಯಾವುದೇ ರೀತಿಯ ಡಿಜೆಯನ್ನ ಹಾಕೋದಿಲ್ಲ. ನಾವು ಅಬ್ಜೆಕ್ಷನ್ ಮಾಡಿದ್ವಿ, ನಮ್ಮಲ್ಲಿ ಯಾರ ಹತ್ರ ಸಾಗರದಲ್ಲಿ ಡಿಜೆ ಇಲ್ಲ ಅಂತ. ಅವ್ರಿಗೆ ಏನ್ ಅಪ್ಪಣೆ ಬಂದಿದೆ ಮೇಲಧಿಕಾರಿಗಳಿಂದ, SP ಇಂದ, DC ಇಂದ, ಇಲ್ಲ ಡಿಜೆ ಹಾಕ್ಬಾರ್ದು. ಅವರು ಡಿಜೆ ಹಾಕ್ಬೇಡಿ, ನಾವು ಡಿಜೆ ಹಾಕ್ಲಿಕ್ಕೆ ನಮ್ಮಲ್ಲಿ ಡಿಜೆ ಯಾರ್ದು ಇಲ್ಲ, ಮಾಮೂಲಿಯಾಗಿ ಮೈಕ್ ಸೆಟ್ ಹಾಕ್ತೀವಿ ಅಂತಂದ್ರೆ ಇಲ್ಲ, ಅವ್ರದ್ದು ಒಂದು ಮೀಟರ್ ಅಲ್ಲಿ ಒಂದು ಇಷ್ಟು ಬಳಕೆ ಮಾಡ್ಬೋದು ಅಂತ ಏನು ರೂಲ್ಸ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಆಗತ್ತೆ. ಹಾಗಾಗಿ ನೀವು ಅಷ್ಟು ಡೆಸಿಬಲ್ ಮಾತ್ರ ಹಾಕ್ಬೇಕು, ಸಣ್ಣದು 1-2 ಬಾಕ್ಸ್, ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳಿದ್ರು. ನಮಗೆ ಏನು ಅವ್ರು ಬಾಂಡಿಂಗ್ ಮಾಡಿದ್ರು ಅದೇ ರೀತಿಯಾಗಿ ನಾವು 3-4 ವರ್ಷದಿಂದ ನಾವು ಇಲ್ಲ ಸಾಗರ ಲೋಕಲ್ ಲೆಕ್ಕರ್ ಯಾರು ಒಪ್ಕೊಂಡ್ಲೇ ಇಲ್ಲ. ಕಡೆಗೆ ನೋಡಿದ್ರೆ ಉಡುಪಿ, ಕುಂದಾಪುರ, ಕೋಟೇಶ್ವರ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ದೊಡ್ಡದು 70,000, 80,000, 1 ಲಕ್ಷದ ತನಕ ಅದಕ್ಕೆ ಕೊಟ್ಟು ಬಿಟ್ಟು ಡಿಜೆ ಕರ್ಸಿದ್ದಾರೆ ಸಾಗರದಲ್ಲಿ. ನಾವು ಅಬ್ಜೆಕ್ಷನ್ 3 ವರ್ಷದಿಂದ ಮಾಡ್ತಾ ಇದೀವಿ. ಅವ್ರೇನ್ ಹೇಳ್ತಾ ಇದಾರೆ, ನಾವು ಬೇರೆ ಯಾರಿಗೂ ಲೈಸೆನ್ಸೇ ಕೊಡೋದಿಲ್ಲ, ಗಣಪತಿ ಏನು ಕಮಿಟಿ ಅವ್ರು ಬರ್ತಾರೆ ಅವಾಗ್ಲೇನೆ ಹೇಳ್ಬಿಡ್ತೀವಿ ನಾವು ನೀವು ಡಿಜೆ ಹಾಕಂಗಿಲ್ಲ ಅಂತ ಹೇಳಿ ಅಂತ ಅವರಿಗೆ ನಮ್ಮ ಎದುರಿಗೆ ಹೇಳಿ ನಮಗೆ ಅಲೋ ಕೊಡ್ಲೇ ಇಲ್ಲ, ನೀವು ಮೈಕ್ ಹಾಕ್ಬೇಡಿ ಅಂತ ಹೇಳಿ. ನಾವು ಲೋಕಲ್ ನಲ್ಲಿ ಇದ್ದಾರಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ವಿ. ಇಲ್ಲ ಮತ್ತೆ ಅವ್ರು ಪೊಲೀಸ್ನವ್ರು ಒಳಗೆ ಹಾಕಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯತೆ ಬಂದಾಗ ನಮ್ಮ ಗಾಡಿಗಳನ್ನ ಅರೆಸ್ಟ್ ಮಾಡಿ ಸೀಸ್ ಮಾಡಿದ್ರು. ಕಡೆಗೆ ನಾವು ಹೋಗಿ ಬಿಡಿಸ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷನೂ ಈ ರೀತಿ ನಮಗೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.